ಹಾಯ್, ಹಲೋ, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮಾರುತಿ ರಿಯಲ್ ಎಸ್ಟೇಟ್. ಇವತ್ತು ನಾನು ಒಂದು ಡೂಪ್ಲೆಕ್ಸ್ ಬಿಲ್ಡಿಂಗ್ ಮೆಟ್ರೋಗೆ ಕೇವಲ ಒಂದು ಕಾಲು ಮ್ಯಾಕ್ಸಿಮಮ್ ಅಂದ್ರೆ 1.5 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇರೋ ಒಂದು ಡೂಪ್ಲೆಕ್ಸ್ ಬಿಲ್ಡಿಂಗ್ ನ ತೋರಿಸ್ಕೊಡ್ತೀನಿ. ಸೊ ನೋಡಿ, ಫ್ರಂಟ್ ತೋರಿಸ್ತಾ ಇದ್ದೀನಿ. ಫ್ರಂಟ್ ಎಲಿವೇಶನ್ ತುಂಬಾನೇ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸಿಂಗಲ್ BHK ಬರುತ್ತೆ. ಅದ್ರ ಮೇಲ್ಗಡೆ ಡೂಪ್ಲೆಕ್ಸ್ ಮನೆ ಅವೈಲಬಲ್ ಇರುತ್ತೆ. ಸೊ ರೋಡ್ ಕೂಡ ಬಿಲ್ಡಿಂಗ್ ಮುಂದೆ 30 ಫೀಟ್ ರೋಡ್ ಬರುತ್ತೆ. ತುಂಬಾ ಚೆನ್ನಾಗಿದೆ. ಟಾರ್ ರೋಡ್ ಇದೆ, ಗಮನಿಸಬಹುದು. ಬೇಕಾರೆ ನೋಡಿ, ಇದು ಟಾರ್ ರೋಡ್. ಮೆಟ್ರೋ ಸ್ಟೇಷನ್ ಇಂದ ಕೇವಲ 1.5 ಕಿಲೋಮೀಟರ್ ಮ್ಯಾಕ್ಸಿಮಮ್. ಅಂದ್ರೆ ಈ ತರ ಒಂದು ಲೊಕೇಶನ್ ಅಲ್ಲಿರೋ ಈ ಒಂದು ಡೂಪ್ಲೆಕ್ಸ್ ಬಿಲ್ಡಿಂಗ್ ನ ಒಳಗಡೆ ಎಲ್ಲ ಕಂಪ್ಲೀಟ್ ಆಗಿ ತೋರಿಸಿ ನಿಮಗೆ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ಸೊ ಬನ್ನಿ, ವೆಲ್ಕಮ್ ಬ್ಯಾಕ್ ಟು ಮಾರುತಿ ರಿಯಲ್ ಎಸ್ಟೇಟ್. ನೋಡಿ, ಈ ಕಡೆಯಿಂದ ವ್ಯೂನು ತೋರಿಸ್ತಾ ಇದ್ದೀನಿ. ಇದರ ಮೆಷರ್ಮೆಂಟು 19ಕ್ಕೆ 52. ಸೊ ನಿಮಗೆ 980 ಅಡಿನ 940 ಅಡಿನ ಏನೋ ಬರುತ್ತೆ. ಸೊ ತುಂಬಾ ಸ್ಪೇಷಸ್ ಆಗಿರುತ್ತೆ ಅಂತ ಹೇಳ್ಬೋದು, ಅಷ್ಟು ಮೆಷರ್ಮೆಂಟ್ ಇರೋದು. ಸೊ ನೋಡಿ, ಈಗ ಪಾರ್ಕಿಂಗ್ ತೋರಿಸ್ತಾ ಇದ್ದೀನಿ. ಸೊ ನೀವೇ ಗೆಸ್ ಮಾಡ್ಬೋದು. ಆಲ್ಮೋಸ್ಟ್ ಒಂದು ಇನೋವಾ ಕಾರ್ನ ನೀವು ಆರಾಮಾಗಿ ಪಾರ್ಕ್ ಮಾಡ್ಬೋದು. ತುಂಬಾನೇ ಲೆಂತ್ ಪಾರ್ಕಿಂಗ್ ಇದೆ. ಜೊತೆಗೆ ಒಂದು ಸಿಂಗಲ್ BHK ಗಮನಿಸ್ಬೋದು. ಒಳಗಡೆ ತೋರಿಸ್ತೀನಿ ಆಮೇಲೆ. ನೋಡಿ, ಇಲ್ಲಿ ಸಂಪ್ ನ ಪ್ರೊವೈಡ್ ಮಾಡಿದ್ದಾರೆ. ಸಂಪು ಬಂದ್ಬಿಟ್ಟು ನಿಮಗೆ 12 ಇಂದ 15,000 ಲೀಟರ್ಸ್ ಕೆಪಾಸಿಟಿ ಇರೋ ಒಂದು ಸಂಪು. ಸೊ ಮಿನಿಮಮ್ 15ರಿಂದ 20 ದಿನ ಒಂದು ಸರಿ ಸಂಪು ನೀರು ತುಂಬಿತು ಅಂದ್ರೆ ನೀವು ಯೂಸ್ ಮಾಡ್ಬೋದು. ಆ ತರ ಒಂದು ಕೆಪಾಸಿಟಿ ಇರೋ ಒಂದು ಸಂಪ್ ಇದು. ಸೊ ಇಲ್ಲಿ ಕಾವೇರಿ ಜೊತೆಗೆ CMC. ನಿಮಗೆ ಕಾವೇರಿ ನೀರು ವಾರಕ್ಕೆ 2 ಸರಿ ಬರುತ್ತೆ. CMC ಕೂಡ ಅವೈಲಬಲ್ ಇರುತ್ತೆ. ಸೊ ನೀರಿಗೆ ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ಹೇಳ್ಬೋದು. ನೋಡಿ, ಕಾವೇರಿ ಪೈಪ್ಲೈನ್ ಆಗಿದೆ. ನೀವು ಬೇಕಾದ್ರೆ ಮೀಟರ್ ಹಾಕ್ಸ್ಕೊಂಡು ನೆಕ್ಸ್ಟ್ ನೀವು ಯೂಸ್ ಮಾಡಬಹುದು. ನೋಡಿ, ಫುಲ್ ತೋರಿಸ್ತಾ ಇದೀನಿ ಪಾರ್ಕಿಂಗು. ಈ ಕಡೆಯಿಂದ ವ್ಯೂ ತೋರಿಸ್ತೀನಿ ನೋಡಿ. ಸ್ಪೇಷಸ್ ಆದ ಪಾರ್ಕಿಂಗು. ಮೇನ್ ಗೇಟ್ ಕೂಡ ತುಂಬಾ ಚೆನ್ನಾಗಿದೆ. ಈಗ ಸಿಂಗಲ್ BHK ಮನೆ ಇದು. ಸೊ ಹಾಲು ಕೂಡ ಗಮನಿಸಬಹುದು, ಸ್ಪೇಷಸ್ ಆಗಿದೆ. ಟಿವಿ ಕ್ಯಾಬಿನೆಟ್ ಜೊತೆಗೆ ಇಲ್ಲಿ ವಾಶ್ರೂಮ್ ಕೊಟ್ಟಿದ್ದಾರೆ. ಕಾಮನ್ ವಾಶ್ರೂಮ್ ಇದು. ಇದು ಕೂಡ ಸ್ಪೇಷಸ್ ಆಗಿದೆ. ಇಲ್ಲಿ ನಿಮ್ಗೆ ವಾಷಿಂಗ್ ಮೆಷಿನ್ ಆಪ್ಷನ್ ಇದು. ಇನ್ಲೆಟ್ ಔಟ್ಲೆಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಈ ಕಡೆ ಬಂದ್ರೆ ದೇವ್ರ ಮನೆ. ಸಿಂಪಲ್ ಆಗಿ ಒಂದು ದೇವ್ರ ಮನೆ ಕೂಡ ಪ್ರೊವೈಡ್ ಮಾಡಿದ್ದಾರೆ. ನೆಕ್ಸ್ಟ್ ಅಡಿಗೆ ಮನೆ. ಇದು ಕೂಡ ಸ್ಪೇಷಸ್ ಆಗಿದೆ. ಮೇನ್ ಬಂದ್ಬಿಟ್ಟು 19ಕ್ಕೆ 50 ಮೆಜರ್ಮೆಂಟ್. ಹಂಗಾಗಿ ಪ್ರತಿಯೊಂದು ಸ್ಪೇಷಸ್ ಆಗಿ ಬಂದಿದೆ ಅಂತಾನೆ ಹೇಳ್ಬೋದು. ಸೊ ಕೆಳಗಡೆ ಎಲ್ಲ ಕೊಟ್ಟಿದ್ದಾರೆ. ಜೊತೆಗೆ ಚಿಮ್ನಿ ಪಾಯಿಂಟ್ ನೋಡ್ಬೋದು. ಚಿಮ್ನಿ ಪಾಯಿಂಟ್ ಕೊಟ್ಟಿದ್ದಾರೆ. ಮೇಲ್ಗಡೆ ಇಲ್ಬು ಸ್ಟೋರೇಜ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ನೆಕ್ಸ್ಟ್ ಬೆಡ್ರೂಮ್ ನ ಗಮನಿಸಬಹುದು. ಸ್ಲೈಡಿಂಗ್ ವಾಟರ್ಸ್ ಇದೆ. ಡ್ರೆಸ್ಸಿಂಗ್ ಟೇಬಲ್ ಜೊತೆಗೆ ಮಿರರ್ ಪ್ರೊವೈಡ್ ಮಾಡಿದ್ದಾರೆ. 3 ಪಾನ್ ಕಿಟಕಿ ಇದೆ. ಈ ಕಡೆ ಸೈಡ್ ಗ್ಯಾಪ್ ಇರೋದ್ರಿಂದ ನಿಮ್ಗೆ ಗಾಳಿ ಬೆಳಕು ಕೂಡ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ನೋಡಿ,
ಸೊ ಈ ಕಡೆಯಿಂದ ಗಮನಿಸಿದ್ರೆ ಆಲ್ಮೋಸ್ಟ್ ನೀವು ಕಿಂಗ್ ಸೈಜ್ ಕಾಟ್ ನ ಈ ಬೆಡ್ರೂಮ್ ನಲ್ಲಿ ಯೂಸ್ ಮಾಡಬಹುದು. ಸೊ ಬನ್ನಿ ನೆಕ್ಸ್ಟ್, ಟೋಟಲಿ ಸಿಂಗಲ್ ಬೆಡ್ರೂಮ್, ಗ್ರೌಂಡ್ ಫ್ಲೋರ್ ಅಲ್ಲಿ ಪಾರ್ಕಿಂಗ್ ಜೊತೆಗೆ ಸಿಂಗಲ್ ಬೆಡ್ರೂಮ್ ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಡೂಪ್ಲೆಕ್ಸ್ ಬೇಕು ಅನ್ನೋರು, ಜೊತೆಗೆ ಒಂದು ಬಾಡಿಗೆ ರೆಂಟ್ಗೆ ಇರಬೇಕು ಅನ್ನೋರು ಈ ಒಂದು ಮನೆನ ಚೂಸ್ ಮಾಡಬಹುದು. ಈ ಒಂದು ಸಿಂಗಲ್ BHK ಗೆ ಈ ಏರಿಯಾದಲ್ಲಿ ಆಲ್ಮೋಸ್ಟ್ ಇದು ಸ್ಪೇಷಸ್ ಆಗಿರೋದ್ರಿಂದ ನಿಮಗೆ ಏನಿಲ್ಲ ಅಂದ್ರೂ 10,000 ರಿಂದ 11,000 ರೂಪಾಯಿ ಸಿಂಗಲ್ ಬೆಡ್ರೂಮ್ಗೆ ಗ್ಯಾರಂಟಿ ಕೊಡ್ತಾರೆ ಅಂತ ಹೇಳ್ಬೋದು. ಸೊ ಇವಾಗ ಬನ್ನಿ ನೆಕ್ಸ್ಟ್ ಫಸ್ಟ್ ಫ್ಲೋರ್ ಹೋಗೋಣ. ರೈಲಿಂಗ್ಸ್ SS ರೈಲಿಂಗ್ಸ್ ಪ್ರೊವೈಡ್ ಮಾಡಿದ್ದಾರೆ. ಇನ್ನು ಸ್ಟೇರ್ ಕೇಸ್ ಸ್ಪೇಷಿಯಸ್ ಆಗಿದೆ. ಆಲ್ಮೋಸ್ಟ್ ಒಂದು 3.5 feet ಸ್ಟೇರ್ ಕೇಸ್ ಗಮನಿಸಬಹುದು. ಆಮೇಲೆ ಲಪೋತ್ರ ಟೈಲ್ಸ್, ಗ್ರಾನೈಟ್, ಲಪೋತ್ರ ಗ್ರಾನೈಟ್ಸ್ ನ ಯೂಸ್ ಮಾಡಿದ್ದಾರೆ. ನಿಮ್ಗೆ ಸ್ಕಿಡ್ ಆಗಲ್ಲ, ಜಾರಲ್ಲ, ಓಡಾಡಕ್ಕೂ ತೊಂದರೆ ಇರಲ್ಲ. ನೋಡಿ, ಈಗ ಫಸ್ಟ್ ಫ್ಲೋರ್ ಡೂಪ್ಲೆಕ್ಸ್ ಮನೆ ತೋರಿಸ್ತಾ ಇದೆ. ಡೋರ್ ನೋಡ್ಬೋದು, ಫಸ್ಟ್ ಟೀ ಕುಡ್ ಅಲ್ಲಿ ಪ್ರೊವೈಡ್ ಮಾಡಿರುವಂತ ಡೋರ್ ಇದು. ಇನ್ನು ಕಾರ್ವಿಂಗ್ ನ ಗಮನಿಸಿದ್ರೆ ತುಂಬಾನೇ ಚೆನ್ನಾಗಿರೋ ಡಿಸೈನ್ ನ ಸೆಲೆಕ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಬನ್ನಿ ಈಗ ಹಾಲ್ ತೋರಿಸ್ತಾ ಇದೀನಿ. ನೋಡಿ, ಹಾಲು ನೋಡಿ, ಸೋಫಾ ಇಲ್ಲಿಂದ ಅಲ್ಲಿಂದ ಇಲ್ಲಿ ಗಂಟ ಸೋಫಾ ಹಾಕೊಬಹುದು, ಅಷ್ಟು ಸ್ಪೇಷಿಯಸ್ ಆಗಿರೋ ಒಂದು ಲಿವಿಂಗ್ ಏರಿಯಾ ಇದು. ಈ ಕಡೆ ದೇವಮೂಲೆಗೆ ದೇವ್ರ ಮನೆ ಕೊಟ್ಟಿದ್ದಾರೆ. ಗಾಳಿ ಬೆಳಕಿಗೆ ರೋಡ್ ಸೈಡ್ಗೆ 4 ಪಾನ್ ಕಿಟಕಿ. ನೋಡಿ, ಟಿವಿ ಕ್ಯಾಬಿನೆಟ್ ಗಮನಿಸಿ, ಅದು ಕೂಡ ಒಳ್ಳೆ ಡಿಸೈನ್ ಅಲ್ಲಿ ಅಪ್ ಟು ರೂಫ್ ವರ್ಗುನು ವುಡ್ ವರ್ಕ್ ಮಾಡ್ಕೊಟ್ಟಿದ್ದಾರೆ. ಇನ್ನ ಝೂಮರ್, 2 ಸೈಡ್ ಫ್ಯಾನ್ ಇದೆ, ಜೊತೆಗೆ ಒಂದು ಝೂಮರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಹಂಗೆ ಬನ್ನಿ, ನೋಡಿ ಇಲ್ಲಿ ಕೂಡ ಸ್ಪೇಷಿಯಸ್ ಆದ ಸ್ಟೇರ್ ಕೇಸ್ ಇದು ಡೂಪ್ಲೆಕ್ಸ್ ಒಳಗಡೆ. ಇನ್ನ ಅಡಿಗೆ ಮನೆ ತೋರಿಸ್ತಾ ಇದೀನಿ. ಅಡಿಗೆ ಮನೆ ಕೂಡ ಸ್ಪೇಷಿಯಸ್ ಆಗಿದೆ, ಜೊತೆಗೆ ಚಿಮ್ನಿ ಪಾಯಿಂಟ್ ಕೊಟ್ಟಿದ್ದಾರೆ. ಸಿಂಪಲ್ ಮಿಡ್ ಕ್ಯಾಬಿನೆಟ್ ಇದೆ, ಜೊತೆಗೆ ಲಾಫ್ಟ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಫ್ರಿಡ್ಜ್ ಪಾಯಿಂಟ್ ಗಮನಿಸಬಹುದು, ಫ್ರಿಡ್ಜ್ ಪಾಯಿಂಟ್ ಇದು. ಇನ್ನ ಬೆಡ್ರೂಮ್ಗೆ ಹೋದ್ರೆ ಆಲ್ರೆಡಿ ಕಾಟ್ ನ ಪ್ರೊವೈಡ್ ಮಾಡಿದ್ದಾರೆ. ಫ್ಯಾಮಿಲಿ ಕಾಟ್ ಇದು. ಆಲ್ಮೋಸ್ಟ್ ಒಂದು 4 ಮೆಂಬರ್ಸ್ ಆರಾಮಾಗಿ ಮಲ್ಕೊಬಹುದು. ಜೊತೆಗೆ ವಾರ್ಡ್ರೋಬ್ಸ್, ಜೊತೆಗೆ ಡ್ರೆಸ್ಸಿಂಗ್ ಟೇಬಲ್, 3 ಪಾನ್ ಕಿಟಕಿ ಈ ಬೆಡ್ರೂಮ್ ನಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಜೊತೆಗೆ ಅಟ್ಯಾಚ್ ಬಾತ್ರೂಮ್ ಕೂಡ ನೋಡಿ, ಗಮನಿಸಿ, ವೆಸ್ಟರ್ನ್ ಟೈಪ್ ಅಟ್ಯಾಚ್ ಬಾತ್ರೂಮ್ ಈ ಒಂದು ಬೆಡ್ರೂಮ್ಗೆ ಫಸ್ಟ್ ಬೆಡ್ರೂಮ್ ನಲ್ಲಿ ಅವೈಲೇಬಲ್ ಇರುತ್ತೆ. ನೋಡಿ, ಈ ಕಡೆಯಿಂದ ವ್ಯೂ ತೋರಿಸ್ತೇನೆ ಲಿವಿಂಗ್ ಏರಿಯಾನ, ಹಾಲು ಗಮನಿಸಬಹುದು. ಬನ್ನಿ, ಈಗ ಇದು ಫಸ್ಟ್ ಫ್ಲೋರ್ ಅಲ್ಲಿ ನಿಮ್ಗೆ ಹಾಲು, ಅಡುಗೆ ಮನೆ, ಒಂದು ಅಟ್ಯಾಚ್ಡ್ ಬಾತ್ರೂಮ್ ಇರೋ ಒಂದು ಬೆಡ್ರೂಮ್ ನ ಪ್ರೊವೈಡ್ ಮಾಡಿದ್ದಾರೆ. ಇನ್ನು ಸೆಕೆಂಡ್ ಫ್ಲೋರ್ಗೆ ಹೋಗ್ತಾ ಇದ್ದೀನಿ. ಸೆಕೆಂಡ್ ಫ್ಲೋರ್ಗೆ ರೈಲಿಂಗ್ಸ್ ಎಲ್ಲ SS ರೈಲಿಂಗ್ಸ್ ಇಂದ ನಿಮ್ಗೆ ಮೇಂಟೆನೆನ್ಸ್ ಕೂಡ ಈಸಿಯಾಗಿ ಮಾಡ್ಕೊಬಹುದು. ಸೊ ಇಲ್ಲಿ ಬಂದು ಒಂದು ಕಾಮನ್ ವಾಶ್ರೂಮ್ ಈ ಬೆಡ್ರೂಮ್ಗೆ, ಸೆಕೆಂಡ್ ಬೆಡ್ರೂಮ್ ಇದು ಮಾಸ್ಟರ್ ಬೆಡ್ರೂಮ್ ಅಂತ ಹೇಳ್ಬೋದು. ಯಾಕಂದ್ರೆ ಕುಬೇರನ್ ಮೂಲೆಯಲ್ಲಿ ಈ ಒಂದು ಬೆಡ್ರೂಮ್ ನ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲೂ ಕೂಡ ಆಸ್ ಇಟ್ ಈಸ್ 3 ಪಾನ್ ಕಿಟಕಿ, ಸ್ಲೈಡಿಂಗ್ ವಾರ್ಡ್ರೋಬ್ಸ್, ಲಾಫ್ಟ್ಸ್, ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ವಿತ್ ಕಾಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಜೊತೆಗೆ ಆ ಒಂದು ಬೆಡ್ರೂಮ್ ಇಲ್ಲಿ ಕಾಮನ್ ಬಾತ್ರೂಮ್
ಸೊ ಬನ್ನಿ ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಂದು ಬೆಡ್ರೂಮ್. ಇದು ಕೂಡ ಸ್ಪೇಷಿಯಸ್ ಆಗಿದೆ. ಇಲ್ಲೂ ಕೂಡ ಅಟ್ಯಾಚ್ ಬಾತ್ರೂಮು, ಡ್ರೆಸ್ಸಿಂಗ್ ಟೇಬಲ್, ಸ್ಲೈಡಿಂಗ್ ವಾರ್ಡ್ರೋಬ್ಸ್, ಜೊತೆಗೆ ಏನಾದ್ರು ವರ್ಕ್ ಫ್ರಮ್ ಹೋಮ್ ಇದ್ದವ್ರಿಗೆ ವರ್ಕ್ ಮಾಡ್ಕೊಳಕ್ಕೆ ಅಂತ ಸಿಂಪಲ್ ಆದ ಒಂದು ವರ್ಕಿಂಗ್ ಟೇಬಲ್, ಜೊತೆಗೆ ಕಾಟ್, ಜೊತೆಗೆ 3 ಕಿಟಕಿ, ಗಾಳಿ ಬೆಳಕು ಕೂಡ ಚೆನ್ನಾಗಿ ಬರುತ್ತೆ, ಗಮನಿಸಬಹುದು. ಟೋಟಲ್ ನಿಮ್ಗೆ ಸೆಕೆಂಡ್ ಫ್ಲೋರ್ ಅಲ್ಲಿ 2 ಬೆಡ್ರೂಮ್ ಇದೆ ವಿತ್ ಅಟ್ಯಾಚ್ ಬಾತ್ರೂಮ್. ಸಾರಿ, ಇಲ್ಲ, ಟೋಟಲ್ ನಿಮ್ಗೆ ಸೆಕೆಂಡ್ ಫ್ಲೋರ್ ಅಲ್ಲಿ 3 ಬೆಡ್ರೂಮ್, 2 ಬೆಡ್ರೂಮ್ಗೆ ಅಟ್ಯಾಚ್ ಕಾಟ್ ಇದೆ, ಜೊತೆಗೆ ಬಾತ್ರೂಮ್ ಇದೆ. ಇನ್ನೊಂದು ಬೆಡ್ರೂಮ್ಗೆ ವಿತೌಟ್ ಕಾಟ್ ಅವೈಲೇಬಲ್ ಇರುತ್ತೆ, ಗಮನಿಸಬಹುದು. ಸೊ ನೆಕ್ಸ್ಟ್ ಬನ್ನಿ, ಫಸ್ಟ್ ಫ್ಲೋರ್ ಅಲ್ಲಿ ಕಿಚನ್, ಹಾಲು, ಒಂದು ಬೆಡ್ರೂಮ್ ವಿತ್ ಕಾಟ್ ವಿತ್ ಅಟ್ಯಾಚ್ ಬಾತ್ರೂಮ್ ಇತ್ತು. ಸೆಕೆಂಡ್ ಫ್ಲೋರ್ ಅಲ್ಲಿ 3 ಬೆಡ್ರೂಮ್, ಅದ್ರಾಗ 2 ಬೆಡ್ರೂಮ್ಗೆ ಕಾಟು, 1 ಬೆಡ್ರೂಮ್ ನಾರ್ಮಲ್ ಇತ್ತು. ಸೊ ಟೋಟಲ್ 4 ಬೆಡ್ರೂಮ್ ಡೂಪ್ಲೆಕ್ಸ್ ಇದು. ಸೊ ಇವಾಗ ಟೆರೆಸ್ಗೆ ಬಂದಿದ್ದೀನಿ. ಟೆರೆಸ್ ಅಲ್ಲಿ ಗಮನಿಸಬಹುದು, ಡ್ಯಾಮ್ ಪ್ರೂಫ್ ಮಾಡಿಕೊಟ್ಟಿದ್ದಾರೆ. ಸೊ ನಿಮಗೆ ಲೀಕೇಜ್ ಪ್ರಾಬ್ಲಮ್ ಕೂಡ ಇರೋದಿಲ್ಲ ಫ್ಯೂಚರ್ ಅಲ್ಲಿ. ಸೊ ವಾಟರ್ ಟ್ಯಾಂಕ್ ಬಂದ್ಬಿಟ್ಟು ಆಲ್ಮೋಸ್ಟ್ 1500 ಲೀಟರ್ಸ್ ಅನ್ಸುತ್ತೆ, ಗಮನಿಸಬಹುದು. ಇಲ್ಲೂ ಕೂಡ ಬಟ್ಟೆ ಒಗೆಯಕ್ಕೆ ಆಪ್ಷನ್ ಇದೆ. ತುಂಬಾನೇ ಸ್ಪೇಷಿಯಸ್ ಆಗಿದೆ. ಬೇಕಾದ್ರೆ ನೀವು ಇಲ್ಲಿ ಮೇಲ್ಗಡೆ ಶೀಟ್ ಕವರ್ ಮಾಡ್ಕೊಂಬಿಟ್ರೆ ಏನಾದರೂ ಫಂಕ್ಷನ್ ಮಾಡ್ಕೊಳ್ಳೋಕೆ ಈಸಿಯಾಗಿ ಇದನ್ನ ಯೂಸ್ ಮಾಡ್ಬೋದು. ಸೊ ಮೇಲ್ಗಡೆಯಿಂದ ನೋಡಿ, ರೋಡ್ ವ್ಯೂ ತೋರಿಸ್ತಾ ಇದ್ದೀನಿ. ಆಲ್ಮೋಸ್ಟ್ 30 ಫೀಟ್ ರೋಡ್ ಅವೈಲೇಬಲ್ ಇರುತ್ತೆ. ಸೊ ಲೇಔಟ್ ಕೂಡ ತುಂಬಾ ಚೆನ್ನಾಗಿದೆ, ಸೈಲೆಂಟ್ ಏರಿಯಾ ಅಂತ ಹೇಳ್ಬೋದು. ಸೊ ಈ ಮನೆಯ ಡೀಟೇಲ್ಸು ಎಲ್ಲ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಏನೇ ಡೌಟ್ ಇದ್ರು ನಾನು ವಿಡಿಯೋ ಕೆಳಗಡೆ ನಂಬರ್ ಕೊಟ್ಟಿರ್ತೀನಿ, ಅದಕ್ಕೆ ಕಾಲ್ ಮಾಡಿ ತಿಳ್ಕೊಬೋದು. ಈ ಮನೆ ಅಲ್ದಲೆ ಇನ್ನು ಯಾವುದೇ ಮನೆ ಡೀಟೇಲ್ಸ್ ಬೇಕು ಅಂದ್ರೂ ನೀವು ತಿಳ್ಕೊಬೋದು. ಜೊತೆಗೆ ನಿಮ್ಮ ಪ್ರಾಪರ್ಟಿಗಳು ಯಾವ್ದನ್ನ ಇದ್ರೆ, ಸೇಲ್ ಮಾಡೋ ಉದ್ದೇಶ ಇದ್ರೆ ಅದಕ್ಕೆ ಕಾಲ್ ಮಾಡಿ, ಅದು ಕೂಡ ಸೇಲ್ ಮಾಡಿಸ್ಕೊಡ್ತೀವಿ. ಎನಿವೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ ಮತ್ತೊಂದು ಪ್ರಾಪರ್ಟಿಯಲ್ಲಿ.